ಗೈಸ್ ಬನ್ನಿ ಇವತ್ತು ನಿಂಬೆಹಣ್ಣು ಚಿತ್ರಾನ್ನ ಮಾಡೋಣ. ನಿಂಬೆಹಣ್ಣು ಚಿತ್ರಾನ್ನ ಮಾಡೋಕ್ಕೆ ಮೇಯ್ನ್ ಬೇಕಾಗಿರೋದು ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಸಾಸಿವೆ, ಅರಿಶಿಣ ಪುಡಿ, ಈರುಳ್ಳಿ, ಸ್ವಲ್ಪ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು. ಸೊ ಇದೆಲ್ಲನೂ ಹಾಕಿ ನಾವು ಮಾಡೋಣ ನಿಂಬೆಹಣ್ಣಿನ ಚಿತ್ರಾನ್ನ. ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ನಿಂಬೆಹಣ್ಣು ಚಿತ್ರಾನ್ನಕ್ಕೆ ಸಾಸಿವೆ ಮತ್ತು ಜೀರಿಗೆನ ಹುರಿದ್ಬಿಟ್ಟು ಪುಡಿ ಮಾಡಿ ಹಾಕ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ. ಇದೇ ಮೇಯ್ನ್ ಇದಕ್ಕೆ ತುಂಬ ಟೇಸ್ಟ್ ಕೊಡೋ ಅಂಥದ್ದು. ನಿಂಬೆಹಣ್ಣು ಚಿತ್ರಾನ್ನಕ್ಕಾದರೂ ಸರಿ, ಎಳ್ಳಿಕಾಯಿ ಚಿತ್ರಾನ್ನಕ್ಕಾದರೂ ಸರಿ ಈ ರೀತಿ ಪೌಡರ್ ಮಾಡಿ ಹಾಕ್ಕೊಂಡ್ರೆ ತುಂಬ ಟೇಸ್ಟಾಗಿ ಬರುತ್ತೆ ಚಿತ್ರಾನ್ನ. ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಗೈಸ್ ಬನ್ನಿ, ಈಗ ನಾವು ಒಗ್ಗರಣೆಗೆ ಇಟ್ಕೊಂಡಿದ್ದೀವಲ್ಲ ನೋಡಿ, ಸಾಸಿವೆ ಹಾಕೋತಾ ಇದ್ದೀನಿ. ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಯಿತು, ಹಾಗೆ ನೋಡಿ ನಾನು ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ಈರುಳ್ಳಿ ಹಾಕ್ತಾ ಇದ್ದೀನಿ ನೋಡಿ. ಈಗ ಈರುಳ್ಳಿ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕು. ಇದಕ್ಕೆ ಜಜ್ಜಿಟ್ಕೊಂಡಿರೋಂಥ 4 ಬೆಳ್ಳುಳ್ಳಿ ಕೂಡ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಎರಡೇ ಮುರಿದಿಟ್ಕೊಂಡಿರುವಂಥ ಒಣಮೆಣಸಿನ್ಕಾಯಿ, ನನಗಂತೂ ಈ ಟೊಮೊಟೊ ಚಿತ್ರಾನ್ನ ಒಂಥರ ಟೇಸ್ಟ್ ಆದರೆ ಈ ನಿಂಬೆಹಣ್ಣು ಚಿತ್ರಾನ್ನ ನಂಗೆ ತುಂಬ ಇಷ್ಟ. ಇದಕ್ಕೆ ಎಳ್ಳಿಕಾಯಿ ಹಾಕ್ಕೊಂಡ್ರಂತೂ ಅದು ಫ್ಲೇವರ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಬೆಂಗಳೂರಲ್ಲಿ ನಮಗೆ ಕೆಲವೊಂದು ಟೈಮ್ ಸಿಗಲ್ಲ, ಅದಕ್ಕೆ ನಾವು ನಿಂಬೆಹಣ್ಣನ್ನು ಯೂಸ್ ಮಾಡ್ತೀನಿ. ಜೀರಿಗೆ ಹಾಕ್ಕೋಬೇಕು ನಿಂಬೆಹಣ್ಣು ಅಂತ, ಬಟ್ ನಾನು ಜೀರಿಗೆ ಬದಲು ಸಾಸಿವೆ ಜೀರಿಗೆ ಪೌಡ್ರ್ ಮಾಡಿ ಹಾಕ್ಕೊತೀನಿ.
ಈಗ ಸ್ವಲ್ಪ ಒಂದು 5 ನಿಮಿಷ ಚೆನ್ನಾಗಿ ಈರುಳ್ಳಿ ಎಣ್ಣೆಯಲ್ಲಿ ಫ್ರೈ ಆಗಲಿಲ್ಲ. ನೋಡಿ, ಇದಕ್ಕೆ ನಾನೀಗ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪನ್ನು ಬೆರೆಸಿದ್ದೀನಿ. ಗೊಜ್ಜು ರೆಡಿಯಾಗಿದೆ. ಈಗ ನಿಂಬೆಹಣ್ಣ ಕೆಲವೊಬ್ಬೊಬ್ಬರು ಗೊಜ್ಜಿಗೆ ಹಿಂಡ್ಕೊಡ್ತಾರೆ, ಆ ಥರ ಮಾಡಬಾರ್ದು. ಯಾಕಂತಂದ್ರೆ ಅದು ಇನ್ಸ್ಟ್ಯಾಂಟಾಗಿ ಆಗಲೇ ಖಾಲಿ ಆಗೋದಾದರೆ ಓಕೆ. ಈ ಗೊಜ್ಜನ್ನ ನಾವು ಇನ್ನೊಂದು ಅರ್ಧ ಗಂಟೆ ಬಿಟ್ಬಿಟ್ಟು ಮತ್ತು ಬೇರೆ ನಾವು ರೈಸ್ ಕಲಿಸಿದಾಗ ಅದು ಹುಳಿಯಾಗಿದ್ದರೆ ಈರುಳ್ಳಿ ಅದಕ್ಕೆಲ್ಲದಕ್ಕೂ ಹುಳಿ ಇಳ್ಕೊಂಡ್ಬಿಡುತ್ತೆ. ಯಾವತ್ತೂ ನಿಂಬೆಹಣ್ಣನ್ನು ಅನ್ನ ನಾವೇನು ತೆಗ್ದಿರ್ತೀವಲ್ಲ ಚಿತ್ರಾನ್ನ ಕಲಿಸೋಕ್ಕೆ, ಆ ಅನ್ನಕ್ಕೆ ಹಿಂಡ್ಕೋಬೇಕು. ಯಾವತ್ತೂ ಗೊಜ್ಜಿಗೆ ಹಾಕ್ಕೋಬಾರ್ದು, ಚೆನ್ನಾಗಿರಲ್ಲ. ಅದೆಲ್ಲ ಹುಳಿ ಆಗಿಬಿಡುತ್ತೆ. ಅದು ಈರುಳ್ಳಿ ಇದೇನು ನೀವು ತಿಂತೀರ ಅದಕ್ಕೆಲ್ಲ ಹುಳಿ ಇಳ್ಕೊಂಡ್ಬಿಡುತ್ತೆ, ಚೆನ್ನಾಗಿರಲ್ಲ. ಗೊಜ್ಜಿಗೆ ಯಾವತ್ತೂ ನಿಂಬೆಹಣ್ಣನ್ನು ಹಿಂಡ್ಕೋಬಾರ್ದು. ನೋಡಿ ಚೆನ್ನಾಗಿದೆ. ಇದು ಗೊಜ್ಜು ರೆಡಿಯಾಗಿದೆ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ರೈಸ್ ತೆಗೆದು ಗೊಜ್ಜು ಹಾಕಿ ರೆಡಿ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಬರುತ್ತೆ. ಈ ಥರ ಸಿಂಪಲ್ ಚಿತ್ರಾನ್ನ ಇದು ತುಂಬ ಟೇಸ್ಟು ಚೆನ್ನಾಗಿ ಬರುತ್ತೆ. ತುಂಬ ಟೇಸ್ಟು ಚೆನ್ನಾಗಿ ಬರುತ್ತೆ.